Hello and welcome to Prem's classes. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಕೆಇಎ ಎಕ್ಸಾಮ್ ಹತ್ರ ಇರೋದ್ರಿಂದ ನಿನ್ನೆ ಸೆಷನ್ ಅಲ್ಲಿ ನಾವು ಕೆಇಎ ಸ್ಟ್ರಾಟಜಿಯನ್ನ ನೋಡ್ತಾ ಹೋಗಿದ್ವಿ. ಈ ಒಂದು ಸೆಷನ್ ಅಲ್ಲಿ ಕೆಇಎಗೆ ಸಂಬಂಧಪಟ್ಟಿರತಕ್ಕಂಥ ಕಂಪ್ಲೀಟ್ FDA ಸೋರ್ಸ್ ಏನು, ಅದರಲ್ಲಿ ಕಮ್ಯುನಿಕೇಶನ್ಗೆ ಯಾವೆಲ್ಲ ಸೋರ್ಸ್ ಅನ್ನ ಓದ್ಬೇಕು ಅಂಡ್ GK ಬುಕ್ಸ್ಗೆ ಯಾವೆಲ್ಲ ಸೋರ್ಸ್ ಅನ್ನ ಓದ್ಬೇಕಾಗತ್ತೆ, ನಮ್ ಕೈಲಿ ಯಾವೆಲ್ಲ ಸೋರ್ಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ಲಿಕ್ಕೆ ಆಗುತ್ತೆ ಉಚಿತವಾಗಿ, ಅವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತೀನಿ. ಒಂದಷ್ಟು ಸೋರ್ಸ್ ಗಳನ್ನ ನಾನು ನಮ್ಮ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಸೊ ಕಂಪ್ಲೀಟ್ ಬುಕ್ ಲಿಸ್ಟ್ ಫಾರ್ SDA ಅಂಡ್ FDA ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಿನ್ನೆ ತರಗತಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರೇಮಿಯಾನ ಚಾನಲ್ ಅಲ್ಲೇ ಇದೆ, ಹೋಗಿ ನೋಡಿ. ಕೆಇಎ ಸ್ಟ್ರಾಟಜಿ, ಕಂಪ್ಲೀಟ್ ಸ್ಟ್ರಾಟಜಿ ಲಾಸ್ಟ್ 50 ದಿನದಲ್ಲಿ ನೀವೇನೆಲ್ಲ ಮಾಡಬೇಕು, ಮತ್ತೆ ಟೈಮ್ ಟೇಬಲ್ ಹೇಗಿರುತ್ತೆ, ಮತ್ತೆ ನಿಮಗೆ ಮೆಂಟರ್ಶಿಪ್ ಬೇಕಾ ಅದು ಕೂಡ ಇದೆ. ನೆಕ್ಸ್ಟ್ ಸೋರ್ಸಸ್ ಬಗ್ಗೆ ಒಂದಷ್ಟು ಡಿಸ್ಕಷನ್ ಅನ್ನ ನಿನ್ನೆ ಮಾಡಿದೀವಿ. ಕಂಪ್ಲೀಟ್ 50 ಡೇಸ್ಗೆ ಟೈಮ್ ಟೇಬಲ್ ಇದೆ, ಪ್ರಿಂಟ್ ಮಾಡ್ಕೋಬಹುದು. ಆ ವಿಡಿಯೋವನ್ನ ನೋಡಿ. ಆ ವಿಡಿಯೋ ತಮ್ಲೈನ್ ಸೇಮ್ ಇದೇ ರೀತಿ ಇರುತ್ತೆ. ಸೊ ಐ ಥಿಂಕ್ ಕೇಳಿಸ್ತಾ ಇದೆ ಅಲ್ವಾ? ನಮ್ಮ ವಿದ್ಯಾರ್ಥಿಗಳ ಕ್ವಶನ್ ಅನ್ನ ಕೊನೆಯಲ್ಲಿ ತೆಗೆದುಕೋತೀನಿ. ಚೇತನ್ ಸರ್ ಹಾಯ್, ಕೇಳಿಸ್ತಾ ಇದೆ ಅಲ್ವಾ? ಎಸ್, ಓಕೆ. ನೋಡಿ, ನಿಮಗೆ ಮತ್ತೊಂದು ಏನು ಅಂದ್ರೆ, ಮೆಂಟರ್ಶಿಪ್ ಏನಾದ್ರು ಬೇಕು ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಜಾಯ್ನ್ ಆಗ್ಲಿಕ್ಕೆ. 21ನೇ ತಾರೀಕು ಇವತ್ತು ಲಾಸ್ಟ್ ಡೇಟ್. ಇವತ್ತು ನೈಟ್ ಅಷ್ಟಲ್ಲಿ ಜಾಯ್ನ್ ಆಗ್ಲಿಕ್ಕೆ ಏನ್ ಸರ್ ಮಾಡ್ಬೇಕು ಅಂದ್ರೆ 7026132710 7026132710 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕು, ಕಾಲ್ ಮಾಡಬೇಡಿ. ನಮ್ ಟೀಮ್ ಅವ್ರು ಸ್ವಲ್ಪ ಬಿಸಿ ಇದ್ದಾರೆ, ಬೇಕಂದ್ರೆ ಬೆಳಗ್ಗೆಯಿಂದ ತುಂಬಾ ಅಡ್ಮಿಷನ್ಸ್ ಬರ್ತಾ ಇದೆ. 1-2 ನಿಮಿಷ ಆದ್ಮೇಲೆ ರಿಪ್ಲೈನ ಕೊಡ್ತಾರೆ. ಸೊ ಪ್ರೈಸ್ ಎಷ್ಟು ಸರ್? 499. ಮೆಂಟರ್ಶಿಪ್ ಅಲ್ಲಿ ಏನೆಲ್ಲ ಇರುತ್ತೆ ಸರ್? ಅದಕ್ಕೆ ನೆನ್ನೆ ವಿಡಿಯೋನ ನೋಡಿ, ಅಥವಾ ಮೆಂಟರ್ಶಿಪ್ ತೆಗೆದುಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೆನ್ನೆ ವಿಡಿಯೋ ನೋಡಿ, ತಾವೊಂದು ಪ್ಲಾನ್ ಮಾಡ್ಕೊಂಡು ಓದಿ, ಅದನ್ನ ಹೆಲ್ಪ್ ಆಗಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 1 ನಿಮಿಷ ಟೈಮ್ ಕೊಟ್ರೆ ನನ್ನ ಕೋರ್ಸ್ ಅನ್ನ ಪ್ರಮೋಟ್ ಮಾಡ್ಕೊತೀನಿ. ಅದಾದ ನಂತರ ಸೋರ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಕೆಇಎ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ತಮ್ಮಲ್ಲಿ ದುಡ್ಡಿರಲ್ಲ ಒಂದಷ್ಟು ಜನಕ್ಕೆ. ಸೊ ತಮಗೆ ಕಡಿಮೆ ಪ್ರೈಸ್ ಅಲ್ಲಿ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿ 80% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀನಿ. ಇದಿರತಕ್ಕಂಥದ್ದು 1 ವೀಕ್ ಮಾತ್ರ, 21ನೇ ತಾರೀಕಿಂದ 28ನೇ ತಾರೀಕುವರೆಗೂ ಮಾತ್ರ ಈ ಆಫರ್ ಇರುತ್ತೆ. KS FD SDA ಕಂಪ್ಲೀಟ್ ಕೋರ್ಸು GS 1999, PSI ಕಂಪ್ಲೀಟ್ ಕೋರ್ಸು 2222, ಪೇಪರ್ 1 ಪೇಪರ್ 2 ಎರಡು ಸೇರಿ. PC ಕೋರ್ಸ್ ಕಂಪ್ಲೀಟ್ 1899. ಸರ್ ನನಗೆ ಒಂದೊಂದು ಸಿಂಗಲ್ ಸಬ್ಜೆಕ್ಟ್ ಬೇಕು ಸರ್. ಎಕನಾಮಿ 399, ಎನ್ವೈರನ್ಮೆಂಟ್ 333, ಬಟ್ ಇದಕ್ಕೆ ಕೂಪನ್ ಕಾರ್ಡ್ ಅನ್ನು ಅಪ್ಲೈ ಮಾಡಬೇಕು. ಅಲ್ಲಿ 500 ತೋರಿಸ್ತಾ ಇರುತ್ತೆ, ಬಟ್ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕೂಪನ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ 499, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಅದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅಂಡ್ ಟೆಕ್ನಾಲಜಿ ಎಲ್ಲವೂ ಕೂಡ ಕೇವಲ 555. ಇದು 1 ವೀಕ್ ಅಷ್ಟೇ ಇರುತ್ತೆ. ಅದಾದ ನಂತರ ಜಸ್ಟ್ ಇನ್ನೊಂದು 30 ಸೆಕೆಂಡ್ ನನ್ನ ಟೆಸ್ಟ್ ಸೀರೀಸ್. ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಳ್ಳಿ, ನಮ್ಮ ಟೆಸ್ಟ್ ಸೀರೀಸ್ ಅನ್ನ ಒಮ್ಮೆ ಕಂಪೇರ್ ಮಾಡಿ ನೋಡಿ. ನಾವೇನ್ ಮಾಡಿದೀವಿ, 5 ಸಬ್ಜೆಕ್ಟ್ ವೈಸ್, ಎಲ್ಲಾ ಸಬ್ಜೆಕ್ಟ್ ವೈಸು 5 ಕ್ವಶನ್ ಪೇಪರ್, 5 NCERT ಬೇಸ್ಡ್ ಸಬ್ಜೆಕ್ಟ್ ವೈಸು, ನೆಕ್ಸ್ಟ್ ಇನ್ನೊಂದು 6 ಫುಲ್ ಲೆಂತ್. ಇಷ್ಟು GSಗೆ ಒಂದು 15-16 ಟೆಸ್ಟ್ ಜೊತೆಗೆ ಕಮ್ಯುನಿಕೇಶನ್ ಟೆಸ್ಟ್ ಎಲ್ಲವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಕೇವಲ 500 ರೂಪಾಯಿ. ನೋಡಿ, KPSC ಬರೀ GS ಬೇಕಾ 500 ರೂಪಾಯಿ ಇದೆ. KEA ಎಕ್ಸಾಮ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ GS, ಕಮ್ಯುನಿಕೇಶನ್ಸ್, ನೆಕ್ಸ್ಟ್ KPSC SDA FDA ಮಾಡೋದು ಗೊತ್ತಾ, ಬರೀ ಕನ್ನಡ ಪೇಪರ್ ಇರುತ್ತಲ್ವಾ, ಅದನ್ನು ಕೊಡ್ತಾ ಇದ್ದೀವಿ ಜಸ್ಟ್ 600 ರೂಪಾಯಿ. ಇಲ್ಲ ಸರ್ ನಮ್ಗೆ ಅದು ಬೇಡ, PSI ಓದ್ತಾ ಇದೀವಿ ಅಂದ್ರೆ 500 ರೂಪಾಯಿ ಟೆಸ್ಟ್. ಸೊ KEA ಬರೀ KEA ಆದ್ರೆ 500 ರೂಪಾಯಿ. ಇಲ್ಲ ಸರ್ ನಮಗೆ ಕಂಪ್ಲೀಟು KPSC ಬೇಕು, KEA ಬೇಕು, ಮತ್ತೆ PSI ಬೇಕು, ಎಲ್ಲವೂ ಬೇಕು ಸರ್ ನಮ್ಗೆ ಅಂದ್ರೆ 750 ಅತಿ ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ. ಪ್ರೇಮ್ಸ್ ಕ್ಲಾಸಸ್ ಆಪ್ ಅಲ್ಲಿ, ಆಪ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ, ಈಗ ಸೋರ್ಸಿಗೆ ಬರೋಣ. ಕ್ಲಿಯರ್ ಇದೆ ಅಲ್ವಾ? ವಾಯ್ಸು ಮತ್ತೆ ವಿಡಿಯೋ ಕ್ಲಿಯರ್ ಇದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಗುಡ್. ಕಮ್ಯುನಿಕೇಶನ್ ಕನ್ನಡ ಪೇಪರ್ ನೋಡಿ, ಕನ್ನಡಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಇದ್ರು ಓಕೆ, ಈಗ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲದೆ ಇರ್ತಕ್ಕಂಥವ್ರು ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ದರ್ಪಣ ಅಂತೇಳಿ ಒಂದು ಬುಕ್ ಇದೆ, ಕನ್ನಡ ಸಾಹಿತ್ಯ ಪರಿಷತ್, ಅದನ್ನ ತೆಗೆದುಕೊಳ್ಳಿ. ಅದು ಇಲ್ಲ ಅಂದ್ರೆ ನಮಗೆ ಒಂದು ಮೈಸೂರು ಯೂನಿವರ್ಸಿಟಿ, ಐ ಥಿಂಕ್ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂತಹದ್ದು ಒಂದು PDF ಇದೆ. ಆ PDF ಅನ್ನ ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾವುದು ಇಲ್ಲ ಅಂದ್ರೆ ಅದನ್ನ ಯೂಸ್ ಮಾಡಿ. ಇದು ನಿಮ್ಮ ಹತ್ರ ಇದ್ರೆ ಅದೇ ಬುಕ್ ಅನ್ನು ಯೂಸ್ ಮಾಡಿ. ಯಾವುದು ಇಲ್ಲ ಅಂದ್ರೆ ಈ ಬುಕ್ಸ್ ತೆಗೆದುಕೊಳ್ಳಿ. ಇದು ತೆಗೆದುಕೊಳ್ಳಕ್ ನಮ್ಮ ಕೈಲಿ ಆಗಲ್ಲ ಸರ್, ನಾವು PDF ಕೊಡ್ತೀವಿ.
ಯಾವ್ದಾ ಬುಕ್ಕು? ಕನ್ನಡ ಸಾಹಿತ್ಯ ಪರಿಷತ್. ಈ ಬುಕ್ಕು ನಿಮ್ಮ KPSC FDSDಗೂ ಹೆಲ್ಪ್ ಆಗುತ್ತೆ. ದೆನ್ ನಿಮ್ KEAಗೆ ಈಗೇನ್ ನಡೀತಾ ಇದೆಯಲ್ಲ ಅದಕ್ಕೂ ಹೆಲ್ಪ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಅವರೇ ಒಂದು ಚಿಕ್ಕ ಪುಸ್ತಕವನ್ನ ತೆಗೆದಿದ್ದಾರೆ. ಇದೇನ್ಕೆ ಸರ್ ಅಂದ್ರೆ ಅರೌಂಡ್ ಇಷ್ಟಿರುತ್ತೆ ಅಷ್ಟೇ ರೀ, ತುಂಬಾ ಚಿಕ್ಕದಿರುತ್ತೆ. ರತ್ನಕೋಶ ಅಂತ. ಯೂಶಲಿ ಅದ್ರಾಗೆ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಈಸಿ ಆಗುತ್ತೆ. ಬಟ್ ಇದ್ರಲ್ಲಿರ್ತಕ್ಕಂಥದ್ದು ಅಷ್ಟು ನೆನ್ಪಿಟ್ಕೊಳಕ್ಕಾಗುತ್ತೆ ಸರ್? ಇಲ್ಲ. ಬಟ್ ಏನ್ ಮಾಡ್ಬೇಕು ಸರ್, ಇನ್ 50 days ಇದೆಯಲ್ವಾ, ಈ ರತ್ನಕೋಶ ಬುಕ್ ಅನ್ನ ತೆಗೆದುಕೊಂಡು ಡೈಲಿ ಒಂದು 10 ಪೇಜಸ್, ಚಿಕ್ಕ ಬುಕ್ ಇದೆ, ಬೆಳಿಗ್ಗೆ 10 ಪೇಜಸ್ ಸುಮ್ಮನೆ ನೋಡ್ಕೊಂಡು ಹೋಗಿ. ಎಲ್ಲವೂ ಕೂಡ ಬೈಟ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಮೈಂಡ್ ಯಾವ ಕೆಪಾಸಿಟಿ ಇದೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಎಕ್ಸಾಮ್ ಟೈಮ್ ನಲ್ಲಿ ಆಪ್ಷನ್ ನೋಡಿದ ತಕ್ಷಣ ಬರುತ್ತೆ. ಜಸ್ಟ್ ಡೈಲಿ 10 ಪೇಜ್ ನೋಡ್ಕೊಂಡು ಹೋದ್ರು ಕೂಡ ಇನ್ನ 50 ದಿನ ಇದೆ. ಸೊ ಈ ಬುಕ್ ಅನ್ನ ತೆಗೆದುಕೊಳ್ಳಿ, 2 ಬುಕ್. ಸರ್ ಇಷ್ಟು ಮಾತ್ರ ಸಾಕ ಸರ್ ಕನ್ನಡ ಪ್ರಿಪರೇಷನ್ಗೆ? ನೋ, ಇನ್ನ ಒಂದು ಬೇಕು. ಯಾವ್ದದು ಅಂದ್ರೆ 6th 12th ಏನು ನಮ್ಮ ಸ್ಟೇಟ್ ಕರ್ನಾಟಕ ಬುಕ್ ಇದೆಯಲ್ವೇನ್ರಿ, 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಆ ಕರ್ನಾಟಕ ಬುಕ್ ಎಲ್ಲ ಓದ್ಬೇಕು ಸರ್? ನೋ. ಒಂದ್ ಚಾಪ್ಟರ್ಗೆ ಅರೌಂಡ್ ಒಂದು ಅರ್ಧ ಪೇಜು, ಇದೊಂದು ಪೇಜ್ ಆದ್ರೆ ಒಂದು ಅರ್ಧ ಪೇಜು ಭಾಷಾಭ್ಯಾಸ ಅಂತ ಇರುತ್ತೆ. ಜಸ್ಟ್ ಆ ಭಾಷಾಭ್ಯಾಸ ಅಷ್ಟೇ ಓದ್ಬೇಕಾಗುತ್ತೆ 6th ಇಂದ 12th ವರೆಗೆ. ಸರ್ ಬುಕ್ಸ್ ಎಲ್ಲಿಂದ ತರೋದು ಸರ್? ಡೋಂಟ್ ವರಿ, ನಾವು ನಿಮ್ಗೆ ಕೊಡ್ತೀವಿ. PDF ಅನ್ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬಟ್ ಬುಕ್ ಯಾವತ್ತು ನಾನು ಶೇರ್ ಮಾಡ್ತೀನಿ ಅಂದ್ರೆ ಇವತ್ತು ಶೇರ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಬಿಸಿ ಇದ್ದೀವಿ. ನಾಳೆ ಶೇರ್ ಮಾಡ್ತೀವಿ. ನಾಳೆ ಮೀನ್ಸ್ ಇವತ್ತು ಡೇಟ್ ಎಷ್ಟು? ಐ ಥಿಂಕ್ ಎಸ್ November 21 ಅಲ್ವಾ? ಸೊ ನಾಳೆ November 22 ನಾಳೆ ಶೇರ್ ಮಾಡ್ತೀವಿ ನಾವು ಪ್ರೇಮ್ಸ್ ಕ್ಲಾಸಸ್ಗೆ. ಲಿಂಕ್ ಅನ್ನು ನಾನು ಹಾಕ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಆ 6th ಇಂದ 12th ಆಗಿರ್ತಕ್ಕಂಥ ಭಾಷಾಭ್ಯಾಸವನ್ನ ನೋಡಿದ ನಂತರ ಒಂದಷ್ಟು ಪದ್ಯಗಳು ಅಥವಾ ಒಂದಷ್ಟು ಲೇಖಕರ ಪರಿಚಯ ಇರ್ತವೆ. ಕವಿ ಪರಿಚಯ ಮತ್ತೆ ಲೇಖಕರ ಪರಿಚಯ ಅಂತೇಳಿ ಪ್ರತಿ ಚಾಪ್ಟರ್ಗೂ ಕೂಡ ಇಷ್ಟೇ ಇರುತ್ತೆ ರೀ, ಇಷ್ಟೇ ಇರುತ್ತೆ, ಓದ್ಬೇಕಷ್ಟೆ. ಅವ್ರು ಯಾವಾಗ ಹುಟ್ಟಿದ್ರು, ಅವ್ರ ಅಪ್ಪ ಅಮ್ಮ ಏನೋ, ಅವ್ರದ್ದು ಅಂಕಿತ ನಾಮ ಯಾವುದು, ಯಾವ ಬುಕ್ ಅನ್ನ ಬರ್ದಿದ್ದಾರೆ, ಸುಮ್ ಜಸ್ಟ್ ರೀಡ್ ಮಾಡಿ. ಈಗ ನೋಟ್ಸ್ ಮಾಡಕ್ ಟೈಮ್ ಇಲ್ಲ ಸರ್, ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪರ್ಟ್ ಆಗಿ ಮಾಡ್ತೀನಿ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಬಟ್ ಅಷ್ಟು ಟೈಮ್ ಇಲ್ಲ. PDF ಅಲ್ಲಿ ಜಸ್ಟ್ ಒಂದ್ಸತಿ ಓದಿ. ಏನೇನು ಓದ್ಬೇಕು? ಭಾಷಾಭ್ಯಾಸ ಅಂಡ್ ಕವಿ ಪರಿಚಯ. PDF ನಾನು ಕೊಡ್ತೇನೆ. ನೆಕ್ಸ್ಟ್ PDF ಅನ್ನ ಪ್ರೇಮ್ಸ್ ಕ್ಲಾಸ್ ಟೆಲಿಗ್ರಾಮ್ ಚಾನಲ್ ಹಾಕಲಾಗಿರುತ್ತದೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನೆಕ್ಸ್ಟ್ ಇಂಗ್ಲಿಷಿಗೆ ಬರೋಣ. ಕನ್ನಡ ಸಾಕಷ್ಟು, ಇಂಗ್ಲಿಷಿಗೆ ಬರೋಣ. ಇಂಗ್ಲಿಷಿಗೆ ತಾವ್ ಯಾವ್ದಾದ್ರು ಇಂಗ್ಲಿಷ್ ಮೀಡಿಯಂ ಬುಕ್ ಓದ್ತಾ ಇದ್ರೆ ಅದನ್ನೇ ಓದಿ, ತೊಂದರೆ ಇಲ್ಲ. ಇಲ್ಲ ಸರ್ ನಾನು ಕನ್ನಡದಲ್ಲಿ ಇಂಗ್ಲಿಷ್ ಓದಿ ಅರ್ಥ ಮಾಡ್ಕೋತೀನಿ ಸರ್ ಅಂದ್ರೆ ಮಾವಳಿ ಸರ್ ಬುಕ್ ಇದೆ ಇಂಗ್ಲಿಷು, ಮಾವಳಿ ಸರ್ ಬುಕ್ ಹೇಳಿ ಕೊಡ್ತಾರೆ, ಮಾವಳಿ ಪಬ್ಲಿಕೇಶನ್ನೇ. ಸರ್ ಅದೊಂದು ಬುಕ್ ಸಾಕಾ ಸರ್? ನೋ, ಅದು ನಿಮ್ಮ ಗ್ರಾಮರ್ಗೆ ಅಷ್ಟೇ ಆಗುತ್ತೆ. ಇನ್ನ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಒಂದು 5-6 ಕ್ವಶನ್ ಬ್ಲಾಕ್ ಬುಕ್ ಅಂತ ಇದೆ, ಆ ಬುಕ್ ಅಲ್ಲಿ ಬರುತ್ತೆ. ಬ್ಲಾಕ್ ಬುಕ್ ಅಂತ ಟೈಪ್ ಮಾಡಿ, ಬ್ಲಾಕ್ ಬುಕ್ ಇಂಗ್ಲಿಷ್ ಅಂತ ಹೇಳಿ. ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಇಲ್ಲ ನಮ್ಮ ಅರವಿಂದ್ ಬುಕ್ ಸ್ಟೋರ್ ಅಲ್ಲಾದ್ರೂ ಸಿಗುತ್ತೆ. ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೋ ನಾನು ಅದನ್ನು ಕೂಡ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಆ ಬುಕ್ ತೆಗೆದುಕೊಂಡು ಎದ್ರುಕೋಬೇಡಿ, ತುಂಬಾ ದೊಡ್ಡದಿದೆ, ಅಷ್ಟೊಂದು ಓದೋ ಅಗತ್ಯ ಇಲ್ಲ. ಅದರಲ್ಲಿ 4 ಚಾಪ್ಟರ್ ಇದಾವೆ. ಯಾವ್ಯಾವುದು? 1 word ಸಬ್ಸ್ಟಿಟ್ಯೂಷನ್ ಅಂತ ಒಂದು ಚಾಪ್ಟರ್ ಇದೆ. 1 word ಸಬ್ಸ್ಟಿಟ್ಯೂಷನ್, idioms and phrases, synonyms and antonyms and spelling. ಈ 4 ಚಾಪ್ಟರ್ ಇದಾವೆ. 4 ಚಾಪ್ಟರ್ ತುಂಬಾ ಇದೆ, ಅದಷ್ಟನ್ನು ಓದ್ಬೇಡಿ. ಅದರಲ್ಲಿ ಆ 4 ಚಾಪ್ಟರ್ ಅಲ್ಲಿ ಟಾಪ್ 200 ಮೋಸ್ಟ್ ರಿಪೀಟೆಡ್ ಇನ್ SSC ಎಕ್ಸಾಮ್ ಅಂತ ಅವರೇ ಕೊಟ್ಟಿದ್ದಾರೆ. ಟಾಪ್ 200 ಮೋಸ್ಟ್ ರಿಪೀಟೆಡ್ ಇನ್ SSC ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಅಷ್ಟು ಮಾತ್ರ ಓದ್ತಾ ಬನ್ನಿ. ಸೊ ನಿಮ್ಗೆ ಇಂಗ್ಲಿಷು ಮತ್ತೆ ಕನ್ನಡ ಏನ್ ಮಾಡ್ಬೇಕು ಅಂದ್ರೆ, ನಾನು ನಿನ್ನೆ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದೀನಲ್ವಾ, ಅದ್ರ ಪ್ರಕಾರ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಆ ರತ್ನಕೋಶ ಒಂದು 10 ಪೇಜು, ಅದು ಬಿಟ್ರೆ ಇವೊಂದು 10 ಪೇಜು, ಇನ್ನು 50 ದಿನ ಐತೆ. ಇಷ್ಟನ್ನ ಮಾಡಿ. ಇದು ಬ್ಲಾಕ್ ಬುಕ್ ಅಲ್ಲಿ. ನೆಕ್ಸ್ಟ್ ಮಾವಳಿ ಸರ್ದು ಗ್ರಾಮರ್ಗೆ ಸಾಕು. ಆಮೇಲೆ ಈ ಬ್ಲಾಕ್ ಬುಕ್ ಕಂಪ್ಲೀಟ್ ಓದ್ಬೇಡಿ. ನಾನು ಎಷ್ಟು ಹೇಳಿರ್ತೀನಿ ಅಷ್ಟು ಮಾತ್ರ ಈಗ ಓದಿ, ಬಿಕಾಸ್ 50 days ಅಷ್ಟೇ ಇದೆ. ಸೊ ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು. ನೆಕ್ಸ್ಟ್ ಸರ್ ಕಂಪ್ಯೂಟರ್ಗೆ ಏನ್ ಸರ್ ಮಾಡೋದು ಅಂದ್ರೆ, ನೋಡಿ ಯಾರ್ದು ಅಪ್ಡೇಟ್ ಆಗಿದೆಯೋ ಅವ್ರು ತಗೊಳ್ಳಿ, ತೊಂದರೆ ಇಲ್ಲ. ಸ್ಪರ್ಧಾ ಉನ್ನತಿ ಅವ್ರದ್ದು ಇಂಗ್ಲಿಷು ಇದೆ, ಕನ್ನಡನೂ ಇದೆ, ಬೇಕಂದ್ರೆ ತಗೊಳ್ಳಿ. ಇಲ್ಲ ಸರ್ ಬುಲ್ಬುಲೆ ಸರ್ ತಗೋತಿದ್ದೀನಿ ಅಂದ್ರೆ ಅವ್ರದ್ದೇ ತೆಗೆದುಕೊಳ್ಳಿ. ಇಲ್ಲ ಸರ್ ಇನ್ನೂ ಬೇರೆ ಯಾರ್ದನ್ನು ತೆಗೆದುಕೊಂಡಿದ್ದೀನಿ ಅಂದ್ರೆ ತೆಗೆದುಕೊಳ್ಳಿ. ಯೂಶಲಿ ಸ್ಪರ್ಧಾ ಉನ್ನತಿ ಚೆನ್ನಾಗಿದೆ.
ನನಗೆ ನೀವೇನು ಬುಕ್ಸ್ ಪ್ರಮೋಟ್ ಮಾಡಿ ಅಂತ ದುಡ್ಡು ಕೊಟ್ಟಿಲ್ಲ, ಓಕೆನಾ. ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಏನಾದ್ರು ಡೌಟ್ ಇದ್ರೆ ಕೊನೆಯಲ್ಲಿ ಕೇಳಿ, ನಾನು ಆನ್ಸರನ್ನು ಮಾಡ್ತೀನಿ. ಓಕೆ, ಇನ್ನು ಜಿ ಕೆಗೆ ಬರೋಣ. ಜಿ ಕೆ ತುಂಬ ಸಿಂಪಲ್ ರೀ. ಬುಕ್ಸ್ ಆದರೂ ಓದಿ, ನನ್ನ ಕ್ಲಾಸ್ ಆದರೂ ಕೇಳಿ, ನಿಮ್ಮ ಇಷ್ಟ. ನೋಡಿ, ಎಕನಾಮಿ ಅರ್ಥಶಾಸ್ತ್ರ, ಕನ್ನಡ ಮೀಡಿಯಂನವರು ಗರಣಿ ಕೃಷ್ಣಮೂರ್ತಿ ಸರ್, ಇಂಗ್ಲೀಷ್ ಮೀಡಿಯಂನವರು ವಿವೇಕ್ ಸಿಂಗನ್ನ ತೆಗೆದುಕೊಳ್ಳಿ. ಈಗ ಇವೆರಡು ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ವಾ? ಪ್ರೇಮ್ಸ್ ಕ್ಲಾಸಸ್ಸನ್ನು ನೋಡಿ, ಜಸ್ಟ್ 399ಕ್ಕೆ ಅಪ್ ಟು ನೀವು UPSC ಬರೀರಿ, KPSC ಬರೀರಿ. ನಾನು ಸುಮ್ಮನೆ PCC DC ಈ ಡೈಲಾಗ್ ಹೊಡಿತಿಲ್ಲ, ಒಂದ್ಸತಿ ಕ್ಲಾಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ 399 ಅಥವಾ ಈ ಎರಡು ಬುಕ್ಸು ಎಕನಾಮಿ ಕ್ಲಿಯರ್. ನೆಕ್ಸ್ಟು ಎನ್ವೈರನ್ಮೆಂಟಿಗೆ ಬಂದರೆ ನಾನು ಕ್ಲಾಸಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀನಿ. ಏನನ್ನ PYQ ಕವರ್ ಮಾಡಿದ್ದೀನಿ, ಮತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕವರ್ ಮಾಡಿದ್ದೀನಿ. ಕೇವಲ 16ರಿಂದ 17 ವಿಡಿಯೋ, 17 ಅಥವಾ 18 ವಿಡಿಯೋ ಅಷ್ಟೇ ಇದೆ. ಅಷ್ಟರಲ್ಲೇ ನಿಮಗೆ ಕಂಪ್ಲೀಟ್ ಕವರ್ ಆಗಿದೆ. ಕೂತ್ಕೊಂಡ್ರೆ 3 ಡೇಸಿಗೆ ಮುಗಿಸ್ತೀರಾ ಅಥವಾ 2 ಡೇಸ್ಗೆ ಮುಗಿಸ್ತೀರಾ, ಬಿಕಾಸ್ ಬೋರಿಂಗ್ ಆಗಿಲ್ಲ ಕ್ಲಾಸು. ನೋಟ್ಸ್ ಮಾಡ್ಕೋಬೇಡಿ, ಜೆರಾಕ್ಸ್ ತೆಗೆದುಕೊಳ್ಳಿ, ಈಗ ಟೈಮ್ ಇಲ್ಲ, ನಂದೇ ಜೆರಾಕ್ಸ್ ತೆಗೆದುಕೊಳ್ಳಿ. ಸರ್ ಎಷ್ಟು ಸರ್? ಬರೀ 333. 1 ವೀಕ್ ಅಷ್ಟೇ ಆಫರ್ ಇರುತ್ತೆ. 1 ಇಯರ್ ವರೆಗೂ ನೀವು ಅನ್ಲಿಮಿಟೆಡ್ ಎಷ್ಟು ಸತಿನಾದ್ರೂ ನೋಡ್ಕೊಳ್ಳಿ. ಬಟ್ ಈ ರೇಟ್ಗೆ ಆಫರು 1 ವೀಕ್ ಅಷ್ಟೇ ಇರುತ್ತೆ, ಆನಂತರ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ತಾವು ಕೂಪನ್ ಇರುತ್ತೆ, ಆಪಲ್ಲಿ ಕೂಪನ್ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಎನ್ವೈರನ್ಮೆಂಟ್ ಕೋರ್ಸ್ಗೆ ಹೋಗಿ ಸ್ವಲ್ಪ ಸ್ಕ್ರೋಲ್ ಮಾಡಿ, ಅಲ್ಲಿ ಸಿಗತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ. ನೆಕ್ಸ್ಟ್ ಎನ್ವೈರನ್ಮೆಂಟ್ಗೆ ಬುಕ್ ಓದ್ತೀವಿ ಸರ್, ನಿಮ್ಮ ಕ್ಲಾಸ್ ನನಗೆ ಬೇಡವೇ ಬೇಡ ಸರ್ ಅನ್ನೋರು ನೋಡಿ, ಸ್ಪರ್ಧಾರಿ ಇವ್ರದ್ದು ಚೆನ್ನಾಗಿದೆ. ಯಾರು ಭೈರಪ್ಪ ಸರ್ದು ಪರಿಸರ ಅಧ್ಯಯನ. ಇಲ್ಲ ಸರ್ ಇಂಗ್ಲೀಷ್ ಮೀಡಿಯಂ ಅಂದರೆ ಒನ್ ಆಫ್ ದ ಬೆಸ್ಟ್. PMF IAS ಅಪ್ ಟು UPSC ವರೆಗೂ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಮೀಡಿಯಂ. ಸೊ ಈ ಬುಕ್ಸ್ ಆದರೂ ನೋಡಿ. ಇಲ್ಲ ಸರ್ ನನಗೆ ಎನ್ವೈರನ್ಮೆಂಟ್ ನಿಮ್ಮ ಕ್ಲಾಸೇ ಬೇಕು ಅಂದರೆ 333 ರೂಪಾಯಿ ಇದೆ ನೋಡಿ. ಒಂದು ವಾರ ಅಷ್ಟೇ ಆಫರ್ ಇರುತ್ತೆ, ಆಮೇಲೆ ಜಾಸ್ತಿ ರೇಟ್ ಆಗುತ್ತೆ. ಬಟ್ 1 ಇಯರ್ ವರೆಗೂ ನೀವು ನೋಡ್ಬೋದು. ಸರ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ ಸರ್, ತಮಗೆ ಗೊತ್ತಿದೆ ಪೊಲಿಟಿ ಲಕ್ಷ್ಮೀಕಾಂತ್, ಕನ್ನಡದಲ್ಲಿ PS ಗಂಗಾಧರ್ ಸರ್ದು. ಇಬ್ರದ್ದು ನನಗೆ ಬೇಡ ಸರ್, ಓದಕ್ಕಾಗಲ್ಲ ಸರ್, ಅರ್ಥ ಆಗ್ತಿಲ್ಲ ಸರ್ ಅಂದರೆ ನನ್ನ ಕ್ಲಾಸನ್ನು ತೆಗೆದುಕೊಡಿ. ಕೇವಲ ನೋಡಿ, ಸುಮಾರು ಎಲ್ಲ ಡೀಪಾಗಿ ಕವರ್ ಆಗಿದೆ. ನೀವು 499 ರೂಪಾಯಿನ ಕೊಡಿ, ಆಪಲ್ಲಿದೆ, ತೆಗೆದುಕೊಳ್ಳಿ. ಕಂಪ್ಲೀಟ್ ಆಲ್ರೆಡಿ ಕ್ಲಾಸಸ್ ರೆಡಿ ಇದೆ, ಓಕೆನಾ. ನೆಕ್ಸ್ಟು ಸರ್ ಜಿಯೋಗ್ರಫಿ ಸರ್ ನನಗೆ ಬೇಕು ಸರ್. ಜಿಯೋಗ್ರಫಿಗೆ ಇಂಗ್ಲೀಷ್ ಮೀಡಿಯಂನವ್ರು ಓದ್ತೀವಿ ಅಂದರೆ NCERT ಓದಿ 6th ಇಂದ 12th ದಿ ಬೆಸ್ಟ್. ಅದ್ರ ಜೊತೆಗೆ ಕನ್ನಡಕ್ಕೆ ನೀವು ರಂಗನಾಥ್ ಸರ್ ಬುಕ್ಕನ್ನು ಓದಿ. ಕನ್ನಡಕ್ಕೆ ಏನು ಮಾಡಿ, ರಂಗನಾಥ್ ಸರ್ ಬುಕ್, ಕರ್ನಾಟಕ ಜಿಯೋಗ್ರಫಿಕ್ ರಂಗನಾಥ್ ಸರ್ ಬುಕ್ಕನ್ನು ಓದಿ. ನೀವು ಅಷ್ಟೇ ಕನ್ನಡ ಮೀಡಿಯಂನವರು ಇಂಡಿಯಾ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಎಲ್ಲದಕ್ಕೂ ಕೂಡ ರಂಗನಾಥ್ ಸರ್ ಬುಕ್ಕನ್ನು ಓದಿ. ಇಂಗ್ಲೀಷ್ ಮೀಡಿಯಂ ಅವರಾದ್ರೆ NCERT ಓದಿ, 1 ಕರ್ನಾಟಕ ಜಿಯೋಗ್ರಫಿ ಅಷ್ಟನ್ನ ಓದಿ. ನೆಕ್ಸ್ಟು ಸರ್ ಹಿಸ್ಟ್ರಿ ಓದ್ತೀನಿ ಸರ್. ಹಿಸ್ಟ್ರಿಗೆ ನಿಮಗೆ 3 ಆಪ್ಷನ್ ಅನ್ನು ನಾನು ಕೊಡ್ತೀನಿ, ಮತ್ತೆ ಒಂದಷ್ಟು PDF ಅನ್ನ ನಾನು ಕೊಡ್ತೀನಿ. ಸರ್ ಏನು ಓದ್ಬೇಕು ಸರ್ ಹಿಸ್ಟ್ರಿಗೆ? ನೋಡ್ರಿ, ನಿಮಗೆ 3 ಆಪ್ಷನ್ ಇದೆ, ಇದರಲ್ಲಿ ಯಾವ್ದಾದ್ರು ಒಂದು ಓದಿ, ಆಮೇಲೆ ಎಲ್ಲ ತೆಗೆದುಕೊಂಡು ಎಲ್ಲ ಓದ್ಬೇಡಿ. ಸೊ ನೋಡಿ, ಫಸ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಇಬ್ರು ಇದ್ರೆ ನೀವು ಇಲ್ಲಿ ಇಬ್ರಿಗೂ ದಿ ಬೆಸ್ಟ್ ಯಾವ್ದು ಅಂದ್ರೆ ತಮಿಳ್ನಾಡು 11th and 12th ಸ್ಟ್ಯಾಂಡರ್ಡ್ ಚಿಕ್ಕ ಬುಕ್ ಇದಾವೆ. 11th and 12th ಎಲ್ಲವೂ ಕೂಡ ಕವರ್ ಆಗಿದೆ. ತಮಿಳ್ನಾಡು ಬುಕ್ ಅನ್ನ ಓದಿ. ಅದ್ರ ಜೊತೆಗೆ ಕನ್ನಡನೂ ಇದೆ, ಇಂಗ್ಲಿಷ್ ಇದೆ. ನಾನು ಹಾಕ್ತೀನಿ ಗ್ರೂಪ್ಗೆ, ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ, ಡೋಂಟ್ ವರಿ. ಯಾವತ್ತು ಹಾಕ್ತೀನಿ ಗೊತ್ತಲ್ಲ, ನಾಳೆ ಹಾಕ್ತೀನಿ 22ನೇ ತಾರೀಕು. ಸೊ ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಕರ್ನಾಟಕ ಇತಿಹಾಸ ಒಂದು ಎಕ್ಸ್ಟ್ರಾ ಓದ್ಬೇಕು. ಯಾರ್ದು? ಸೂರ್ಯನಾಥ್ ಕಾಮತ್ ಸರ್ದು. ಇದು ನಿಮ್ಗೆ ಫಸ್ಟ್ ಆಪ್ಷನ್. ಯಾವ್ಯಾವುದು? 11th 12th ತಮಿಳ್ನಾಡು NCERT, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ. ನಾನು ಗ್ರೂಪಲ್ಲಿ ಹಾಕ್ತೀನಿ. ಅದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಸರ್ ಅವರನ್ನ ಓದಿ. ಇದೊಂದು ಆಪ್ಷನ್. ಇನ್ನೂ ಒಂದು ಆಪ್ಷನ್ ಇದೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ. ತಾವೇನ್ ಮಾಡ್ತೀರಾ ಅಂದ್ರೆ ತಮಿಳ್ನಾಡು NCERT ಜೊತೆಗೆ ಸ್ಪೆಕ್ಟ್ರಮ್ ಬುಕ್ಸ್ ತುಂಬಾ ದೊಡ್ಡದಿದೆ, ಬಟ್ ಅಷ್ಟು ಬೇಡ, ಅದರಲ್ಲಿರೋ ಸಮ್ಮರಿ ಓದಿ. ಇನ್ನು 50 ದಿನ ಇದೆ ಅಷ್ಟೇ. ಸೊ ತಾವು ತಮಿಳ್ನಾಡು NCERT ಪ್ಲಸ್ ಸ್ಪೆಕ್ಟ್ರಮ್ ಸಮ್ಮರಿ ಓದಿದ್ರು ಸಾಕು. ಇದು ಇಂಗ್ಲಿಷ್ ಮೀಡಿಯಂನವ್ರಿಗೆ 2ನೇ ಆಪ್ಷನ್. ಇಲ್ಲ ಸರ್ ನನ್ಗೆ ಇನ್ನೂ ಒಂದು ಆಪ್ಷನ್ ಹೇಳಿ ಅಂದ್ರೆ ಥೀಮ್ಸ್ 1, 2, 3 NCERT ಅಂತ ಇದೆ. ಥೀಮ್ಸ್ 1, ಥೀಮ್ಸ್ 2, ಥೀಮ್ಸ್ 3 ಅಂತೇಳಿ NCERT ಬುಕ್ ಇದೆ. ಅದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ಸರ್ದು. ಇದು 3ನೇ ಆಪ್ಷನ್.
ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡಿ ಓದಿ. ನನ್ ಕೇಳಿದ್ರೆ ನೀವು ಫಸ್ಟ್ ಆಪ್ಷನ್ ಬೆಸ್ಟ್. ಫಸ್ಟ್ ಆಪ್ಷನ್ ಬೆಸ್ಟ್. ಸರ್ ನನಗೆ ಆಲ್ರೆಡಿ ಆಥರ್ ಬುಕ್ಸ್ ಇದೆ ಸರ್, ಅದನ್ನೇ ಓದಿದ್ದೀನಿ, ಅದನ್ನೇ ರಿವಿಷನ್ ಮಾಡಿ. ಬಟ್ ಈ ಎಕ್ಸಾಮ್ ಏನೋ 50 ಡೇಸ್ ಇದೆ, ನೆಕ್ಸ್ಟ್ ಎಕ್ಸಾಮ್ಗಾದ್ರೂ ಆಗ್ಲಿ ನಿಮ್ಮ ಆಥರ್ ಬುಕ್ಸ್ ಜೊತೆಗೆ ಈ 11th 12th NCERT ಓದಿ. ಒಂದೊಂದು ದಿನ ತಗೊಳತ್ತೆ ಅಷ್ಟೇ ರೀ. ನೆಕ್ಸ್ಟ್ ಎಕ್ಸಾಮ್ಗೆ ಇಳ್ತಿದ್ದೀನಿ, ಬಿಕಾಸ್ ತುಂಬಾ ಚೆನ್ನಾಗಿದೆ ಬುಕ್ಸ್, ಬೋರಿಂಗ್ ಇಲ್ಲ. ನೆಕ್ಸ್ಟ್ ಈ ಬುಕ್ಸ್ಗಾಗಿ ವಿಸಿಟ್ ಮಾಡಿ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. ನಾಳೆ ಅಪ್ಡೇಟ್ ಮಾಡ್ತೀನಿ, 22ನೇ ತಾರೀಕು ಅಪ್ಲೋಡ್ ಮಾಡಿರ್ತೀವಿ. ಸೊ ಈ ಚಾನಲ್ ಅನ್ನ ನೀವು ಹೋಗಿ ಸರ್ಚ್ ಆದ್ರೂ ಮಾಡಿ, ಇಲ್ಲ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಮ್ಮ ಕ್ಲಾಸಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಏನ್ ಮಾಡ್ಬೇಕು ಸರ್? ಬೆಸ್ಟ್ ಏನ್ ಗೊತ್ತೇನ್ರಿ? 6th 10th ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂನವರು ಇಬ್ರಿಗೂ NCERT ಇದೆ, ತುಂಬಾ ವಾಸ್ಟ್ ಕವರ್ ಮಾಡಿದ್ದಾರೆ. ನಿಮ್ಮ ಯಾವ್ದೇ ಆಥರ್ ಬುಕ್ಸ್ ಆಗ್ಲಿ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಇದರಲ್ಲಿದೆ, ಬಟ್ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. ಸೊ NCERT ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಇದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಈ ಎಕ್ಸಾಮ್ ಅಷ್ಟು ಓದಿ. ಇಲ್ಲ ಸರ್ ನಾನು ನೆಕ್ಸ್ಟ್ PSI ಅದು ಇದು ಎಕ್ಸಾಮ್ ಓದ್ತಾ ಇದ್ದೀನಿ ಅಂದ್ರೆ ಇದ್ರ ಜೊತೆಗೆ ಯಾವ್ದಾದ್ರು ಒಂದು ಆಥರ್ ಬುಕ್ಸ್ ಅನ್ನ ಓದಿ. ಇಲ್ಲ ಸರ್ ನನ್ನ ಕೈಲಿ ಇಷ್ಟ ಆಗ್ತಿಲ್ಲ ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ನಾನು NCERT ಕವರ್ ಮಾಡಿದ್ದೀನಿ. ನಿಮ್ಮ ಆಥರ್ ಬುಕ್ಸ್ ಗಿನ್ನ ಜಾಸ್ತಿ ಇನ್ಫಾರ್ಮೇಶನ್ ಇದೆ, ನನ್ನ ಕ್ಲಾಸ್ ಅನ್ನ ನೋಡಿ. ಸೊ ನೀವೊಂದ್ಸತಿ ನನ್ನ ಕ್ಲಾಸ್ ಹೊಸ ಹುಡುಗರಿಗೆ ಹೇಳ್ತಾ ಇದ್ದೀನಿ, ನನ್ನ ಕ್ಲಾಸು ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಹೋಗಿ, ಎಲ್ಲಾ ಕ್ಲಾಸಸ್ ಡೆಮೋ ಕ್ಲಾಸಸ್ ಇದೆ. ಚೆನ್ನಾಗ್ ಅನ್ಸಿದ್ರೆ ಇಲ್ಲ ನಮ್ಮ ವಿದ್ಯಾರ್ಥಿಗಳು ನಿಮ್ಗೆ ಹೇಳಿದ್ರೆ ತೆಗೆದುಕೊಳ್ಳಿ. ಸೊ ಇದು ಕೂಡ ಅಷ್ಟೇ, 1 ವೀಕ್ ಆಫರ್ ಇದೆ, 555. ನಾಟ್ ಓನ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಸೈನ್ಸ್ ಅಂಡ್ ಟೆಕ್ ಎಲ್ಲ ಸೇರಿ 1 ವೀಕ್ ಆಫರ್ ಇದೆ, 555, 1 ವರ್ಷದವರೆಗೆ ನೋಡ್ಬೋದು. ಸೊ ಬುಕ್ಸ್ಗೆ ವಿಸಿಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಯಿತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳಿ ನೆನ್ನೆ ವಿಡಿಯೋ ಹೇಳಿದ್ದೀನಿ, ನೋಡಿ. ಸ್ಟ್ರಾಟಜಿ ಹೇಗಿರ್ಬೇಕು ಅಂತ ಹೇಳಿ ನೆನ್ನೆ ವಿಡಿಯೋದಲ್ಲಿ ಹೇಳಿದೀನಿ, ನೋಡಿ. ಟೈಮ್ ಟೇಬಲ್ ಏನ್ ಬೇಕು ಅಂತ ಹೇಳಿ ನೆನ್ನೆ ವಿಡಿಯೋದಲ್ಲಿ ಹೇಳಿದೀನಿ, ಕೇಳಿ. ಸೊ ಇದಾದ ನಂತರ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಇರಲ್ಲ, ಡೋಂಟ್ ವರಿ. ನಾನು ಪ್ಲಾನ್ ಮಾಡಿದ್ದೀನಿ, ನಿಮ್ಗೆಲ್ಲ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 10 ಡೇಸ್ಗೆ, ಈಗ ಆಲ್ರೆಡಿ ಒಂದು 30 ಕ್ಲಾಸ್ ಆಗಿದೆ, ಇನ್ನು 10 ಡೇಸ್ಗೆ ಇನ್ನು ಮಿಕ್ಕಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಂಪ್ಲೀಟ್ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿಗೆ ರೆಕಾರ್ಡೆಡ್ ಯಾರಿಗಾದ್ರೂ ಬೇಕು ಅಂದ್ರೆ ಸೇಮ್ ಲೈವ್ ಕ್ಲಾಸಸ್ ರೆಕಾರ್ಡೆಡ್ ಇದೆ, ಅದನ್ನು ಕೂಡ ತೆಗೆದುಕೊಳ್ಬಹುದು. ಈಗ ನಿಮ್ಮ GK ಆಯ್ತು, ಮತ್ತೆ ಕಮ್ಯುನಿಕೇಶನ್ ಆಯ್ತು, ಎಲ್ಲದಕ್ಕೂ ಸೋರ್ಸ್ ಹೇಳಿದೀನಿ. ಯಾವ್ಯಾವ್ದು PDF ಕೊಡ್ಬೇಕು ನಾನು ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು PDF ಕೊಡ್ಬೇಕು. ಯಾವ್ದು ಅಂದ್ರೆ ಪಂಚಾಯತ್ ರಾಜ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಪ್ಲಸ್ ಕೋಆಪರೇಟಿವ್ ಸೊಸೈಟಿ ಪ್ಲಸ್ ಇಂಡಿಯನ್ ಸೊಸೈಟಿ, ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಹಕಾರಿ ಸಂಘಗಳು ಮತ್ತೆ ಭಾರತದ ಸಾಮಾಜಿಕ ವ್ಯವಸ್ಥೆ. ಇದು ಕೂಡ ನಿಮ್ಮ KES ಸಿಲೆಬಸ್ ಅಲ್ಲಿ ಇದೆಯಲ್ವಾ. ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ನಾನೇ ಹುಡುಕಿ ಅಥವಾ ನಮ್ಮ ಟೀಮ್ ಅವ್ರು ಹುಡುಕಿ ನಿಮ್ಗೆ ಇದನ್ನು ಕೂಡ ನಾಳೆ ಸಂಜೆ ಅಷ್ಟರಲ್ಲಿ 22ನೇ ತಾರೀಕು ಅಷ್ಟರಲ್ಲಿ ಈ PDF ಅನ್ನು ಕೂಡ ಪ್ರೇಮ್ಸ್ ಕ್ಲಾಸಸ್ ಗ್ರೂಪ್ಗೆ ಹಾಕ್ತೀನಿ. ಆಲ್ರೆಡಿ ತಾವೇನಾದ್ರು ಒಂದು ರೀಡಿಂಗ್ ಮಾಡಿದ್ರೆ ಅಥವಾ ಇದ್ರ ಬಗ್ಗೆ ಗೊತ್ತಿದ್ರೆ, ಆಲ್ರೆಡಿ ಒಂದಷ್ಟು ಓದಿದೀನಿ ಸರ್ ಅಂದ್ರೆ ನನ್ನ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ. ಬಟ್ 12 hours ಓದ್ತೀವಿ ನನಗಿದ್ರೆ ಮಾತ್ರ, ಬಿಕಾಸ್ 50 ದಿನ ಇದೆ. ಇವ್ರ ತರ ಒಂದೊಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಮುಗಿಸ್ಲೇಬೇಕು. ಸೊ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ. ಮೆಂಟರ್ಶಿಪ್ ನಂಬರ್ ನಿಮ್ಗೆ ಹೇಳಿದ್ದೀನಲ್ವಾ, 7026132710. ಮೆಂಟರ್ಶಿಪ್ ಜಾಯ್ನ್ ಆಗ್ಲಿಕ್ಕೆ 21 ಇವತ್ತೇ ಲಾಸ್ಟ್ ಡೇಟ್, ನಾಳೆಯಿಂದ ಟಾರ್ಗೆಟ್ ಶುರು ಆಗುತ್ತೆ. ಸೊ ಇದೆಲ್ಲ ಸೋರ್ಸ್ ನಿಮ್ಮ ಹತ್ರ ಇದೆಯಾ, ರೆಡಿ ಇಟ್ಕೊಂಡಿರಿ. ಮೆಂಟರ್ಶಿಪ್ ಅಲ್ಲಿ ನಾನು ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ. ಏನಾದ್ರು ಡೌಟ್ಸ್ ಇದೆ ನೀವು ಹೇಳ್ಬೋದು. ಸರ್ ಬುಕ್ಸ್ ಜೊತೆ ತಲೆ ಕಿರ್ಕೊಳಕ್ಕಾಗಲ್ಲ, ನಿಮ್ ಕ್ಲಾಸಸ್ ನೋಡ್ತೀವಿ ಸಾಕು ಸರ್. ಪ್ರೇಮ್ ಸರ್ ಹೈ ಟು ಮುಮ್ಕಿನ್ ಹೈ. ಪ್ರೇಮ್ ಸರ್ ಹೈ ಟು ಮುಮ್ಕಿನ್ ಹೈ. ಸರ್ ಹಂಗಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಹಿಂದಿ ಅರ್ಥ ಮಾಡ್ಕೋತೀನಿ, ಉರ್ದು, ಬಟ್ ಇದು ಅರ್ಥ ಆಗ್ತಿಲ್ಲ ನನಗೆ. ಸ್ವಲ್ಪ ಬರುತ್ತೆ, ಅದೇ ಥೋಡಾ ಆತ ಅನ್ಕೊಂಡು ಹೋಗ್ಬೇಕು. ಸರ್ ಓನ್ಲಿ ಕ್ಲಾಸಸ್ ಈಸ್ ಎನಫ್. ಪೊಲಿಟಿಕ್ ನನ್ನ ಕ್ಲಾಸ್ ಈಸ್ ಎನಫ್, ಬಟ್ ಈ ಎಕ್ಸಾಮ್ ಇರೋದ್ರಿಂದ ನನ್ನ ಕ್ಲಾಸ್ ಅಷ್ಟೇ ನೋಡಿ. ನೆಕ್ಸ್ಟ್ ಎಕ್ಸಾಮ್ಗೆ ಕ್ಲಾಸ್ ಜೊತೆಗೆ ಆಥರ್ ಬುಕ್ಸ್ ಅನ್ನ ಓದ್ಬೇಕಾಗತ್ತೆ. ನಾನು ಯಾಕೆ ನನ್ನ ಕ್ಲಾಸ್ ಎನಫ್ ಅಂತ ಹೇಳಲ್ಲ ಗೊತ್ತಾ? ನೀವು ಇದನ್ನೇ ಅಭ್ಯಾಸ ಮಾಡ್ಕೋತಿರೋ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಹೇಳಲ್ಲ. ಒಂದು ಆಥರ್ ಬುಕ್ಸ್ ಒಂದು ಕ್ಲಾಸ್ ನೋಡೋರು ಒಳ್ಳೇದು, ಬಟ್ ಈಗ ಎಕ್ಸಾಮ್ ಇದೆ ಹತ್ರ ಇಲ್ಲ, ನನ್ನ ಕ್ಲಾಸ್ ನೋಡಿ. ಮೋಡಿ ಸಾಂಗ್ ಸರ್ ಅದು, ಅದ್ರ ಮೀನಿಂಗ್ ಏನ್ ಸರ್ ನಂಗೆ ಗೊತ್ತಾಗ್ಲಿಲ್ಲ.
ಒಂದ್ ಕೆಲಸ ಮಾಡಿ, ಬುಕ್ ನಿಮಗೆ ಬೇಕು ಅಂದ್ರೆ ವಿಜಯನಗರ ಅಥವಾ ಚಂದ್ರಲೇಔಟಿಗೆ ಬನ್ನಿ, ಅರವಿಂದ್ ಬುಕ್ ಸ್ಟೋರ್ ಅಲ್ಲೂ ಸಿಗುತ್ತೆ, ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿ ಅಲ್ಲೂ ಕೂಡ ಸಿಗುತ್ತೆ. ಪ್ರೇಮ್ ಸರ್ ಹೈ ತೋ ಮುಮ್ಕಿನ್ ಹೈ ಅಂದ್ರೆ ಪ್ರೇಮ್ ಸರ್ ಇದ್ರೆ ಎಲ್ಲ ಪಾಸಿಬಲ್ ಇದೆ ಅಂತ ಅರ್ಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕೇಳ್ಬೋದು. ರವಿ ಸರ್ ಏನ್ ಹೇಳಿ ಸರ್? ಪಬ್ಲಿಕ್ ರಿಯನ್ ಪಬ್ಲಿಕೇಶನ್ ಕಂಪ್ಯೂಟರ್ಗೆ ಇದ್ರೆ ಯೂಸ್ ಮಾಡಿ, ತೊಂದ್ರೆ ಇಲ್ಲ, ತುಂಬಾ ಡೀಪ್ ಆಗಿದೆ. ಐ ಥಿಂಕ್ ಸ್ವಲ್ಪ ಫ್ಯಾಕ್ಟ್ಸ್ ಕೇಳ್ತಾರೆ KEA ನಲ್ಲಿ, ಅದು ಸ್ವಲ್ಪ ಕಡಿಮೆ ಬರಬಹುದು ಅಂತಕ್ಕಂತಹದ್ದು ನನ್ನ ಒಂದು ಅಭಿಪ್ರಾಯ. ಬಟ್ ಅದು ಸ್ಟ್ಯಾಂಡರ್ಡ್ ಬುಕ್, ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನೀವೀಗ ಆಲ್ರೆಡಿ ಅದನ್ನ ಓದಿ ರಿವಿಷನ್ ಮಾಡಿದ್ರೆ ಅದನ್ನೇ ಓದಿ, ಇಲ್ಲಾಂದ್ರೆ ಸ್ಪರ್ಧಾ ಉನ್ನತಿ ಅಥವಾ ಯಾವ್ದಾದ್ರು ಬೇರೆ ನಾನು ಹೇಳಿದ್ನಲ್ಲ ಅದು ತೆಗೆದುಕೊಳ್ಳಿ. ಸರ್ PSI ESI ದವ್ರಿಗೆ ನಾನು ಹೇಳಿದ್ನಲ್ಲ ಬುಕ್ಸ್, ಈ ಬುಕ್ಸ್ ಅನ್ನ ತೆಗೆದ್ವಿ, ಮತ್ತೆ ಇನ್ನೇನು ಇಷ್ಟಿಗೆ ನಾನೇ ಇದನ್ನ ಕೊಡ್ತೀನಿ, ಯಾವುದು PDF ಅನ್ನ PSI ಅವ್ರಿಗೆ. ನೆಕ್ಸ್ಟ್ ಈ ಎಲ್ಲಾ ಕ್ಲಾಸ್ಗೂ ನನ್ನ PDF ಕಂಪಲ್ಸರಿ, ಬಿಕಾಸ್ ನನ್ನ PDF ನನ್ನ ಕ್ಲಾಸಸ್ದು NCERT ಕವರ್ ಆಗಿರುತ್ತೆ, ಮಲ್ಟಿಪಲ್ ಆಥರ್ ಬುಕ್ಸ್ ಕವರ್ ಆಗಿರುತ್ತೆ, PYQ ಕವರ್ ಆಗಿರುತ್ತೆ. ಸೊ ನನ್ನ ನೋಟ್ಸ್ ಕಂಪಲ್ಸರಿ. ಸರ್ PSI ನವ್ರಿಗೆ ರಿಯಾಜ್ ಸರ್ ಮೆಂಟರ್ಶಿಪ್ ಹೇಗೆ ಜಾಯ್ನ್ ಆಗೋದು ಅಂತೇಳಿ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಈಗ ತೋರಿಸಿದ್ನಲ್ವಾ ಈ ವಿಡಿಯೋ, 1 ನಿಮಿಷ ಇಲ್ಲಿ ತೋರಿಸ್ತೀನಿ, ಅದನ್ನೊಂದ್ಸತಿ ನೋಡ್ಬಿಡಿ. ಎಸ್, ಈ ವಿಡಿಯೋ ಇದೆ ನೋಡಿ, ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ, ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್. ಸರ್ ಇಷ್ಟೇನು ಜಿಯೋಗ್ರಫಿ ಕ್ಲಾಸಸ್ ನೀವೇ ಮಾಡ್ತೀರಾ ಅವ್ರು ಬೇರೆ ಫ್ಯಾಕಲ್ಟಿನಾ? ನಿಮಗೆ ನಾನು ಪ್ರಾಮಿಸ್ ಮಾಡಿದ್ದೆ, ನಿಮಗೆ ಕಷ್ಟ ಅನ್ಸೋ ಸಬ್ಜೆಕ್ಟ್ ನಾನು ಮಾಡ್ಕೊಡ್ತೀನಿ ಅಂತ. ಎಕನಾಮಿ ಎನ್ವೈರನ್ಮೆಂಟ್ ಆಲ್ರೆಡಿ ಆಗಿದೆ, ಎಕನಾಮಿ ಆಗಿದೆ, ಕಾನ್ಸ್ಟಿಟ್ಯೂಷನ್ ಆಗಿದೆ, ಸೈನ್ಸ್ ಅಂಡ್ ಟೆಕ್ ಇನ್ನು 10 ಡೇಸ್ ಮುಗಿಯುತ್ತೆ, ಜಿಯೋಗ್ರಫಿ ನಾನು ಮಾಡ್ಕೊಡ್ತೀನಿ. ಇಷ್ಟು ಬೇರೆ ಫ್ಯಾಕಲ್ಟಿ ಮಾಡ್ತಾರೆ. ನಾನು ಮಾಡಿರೋ ಕ್ಲಾಸಸ್ಸು 100% ನಿಮಗೆ ಕ್ಲಾಸಸ್ಸೇ ಸಾಕು. ಬಟ್ ನಾನು ಹೇಳ್ತೀನಲ್ವಾ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಒಂದು ಆಥರ್ ಬುಕ್ಸ್ ನೆಕ್ಸ್ಟ್ ಎಕ್ಸಾಮ್ಗಳಿಗೆ, ಬಟ್ ಈ ಎಕ್ಸಾಮ್ ಹತ್ರ ಇದೆ, 50 ದಿನ ಇದೆ, ನನ್ನ ಕ್ಲಾಸಸ್ ನೋಡಿ. ಎಸ್, ಟಾರ್ಗೆಟ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಹಾಕ್ತೀನಿ, ಯಾರ್ಯಾರು ಮೆಂಟರ್ಶಿಪ್ ಜಾಯ್ನ್ ಆಗಿದ್ರು ಅವ್ರಿಗೆ ಮೆಂಟರ್ಶಿಪ್ ಡೀಟೇಲ್ಸ್ ಇದು. ಸರ್ PSI ಮೆಂಟರ್ಶಿಪ್ ತಗೊಳ್ಳೋ ಆಸಕ್ತಿ ಇದ್ರೆ ತೆಗೆದುಕೊಳ್ಳಿ, ದುಡ್ಡಿದ್ರೆ. ಇಲ್ಲ ಸರ್ ಕಷ್ಟ ಇದೆ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ನನ್ನ ಕ್ಲಾಸಸ್ ನೋಡಿ, ನಾನು ಸ್ಟ್ರಾಟಜಿ ವಿಡಿಯೋ ಮಾಡಿರ್ತೀನಲ್ವಾ PSI ಅದನ್ನು ಓದ್ಕೊಳ್ಳಿ ಆರಾಮಾಗಿ. ಯಾಕಂದ್ರೆ ಆಲ್ರೆಡಿ PSI ಮೆಂಟರ್ಶಿಪ್ ಇದು ರೀಸೆಂಟ್ ಬ್ಯಾಚ್ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ಸಬ್ಜೆಕ್ಟ್ ಮುಗಿಸಿದ್ದಾರೆ ನಮ್ಮ ಹುಡುಗರು ಟಾರ್ಗೆಟ್ ಅನ್ನ. ನಾಳೆ ನಡೆದ್ರಲ್ಲಿ 2ನೇ ಸಬ್ಜೆಕ್ಟ್ ಮುಗಿಯುತ್ತೆ, ಎಕನಾಮಿ ಮುಗಿಸಿದರೆ, ಎನ್ವೈರನ್ಮೆಂಟ್ ಮುಗಿಯುತ್ತೆ, ಅಲ್ಲಿ 20 ದಿನಕ್ಕೆ 2 ಸಬ್ಜೆಕ್ಟ್ ಮುಗ್ದಂಗೆ ಆಗುತ್ತೆ. ಸೊ ಬರ್ತೀವಿ ಅಂದ್ರೆ 3ನೇ ಸಬ್ಜೆಕ್ಟ್ ಇಂದ ಜಾಯ್ನ್ ಆಗಿ. PYQ ESI PSI ತಗೊಂಡ್ರೆ ಒಳ್ಳೇದಾ? ಕ್ಲಾಸಲ್ಲಿ ಮಾಡಿದ್ರೆ ಸರ್ PYQ ನಾನು ಕ್ಲಾಸಲ್ಲೇ ಮಾಡಿದ್ದೀನಲ್ಲ, ನಾನು ಸಪ್ರೇಟ್ ಏನು PYQ ದುಡ್ಡೇನು ಇಟ್ಟಿಲ್ಲ, ನಿಮ್ಗೇನು ಕೋರ್ಸಲ್ಲಿ ಇದೆಯಲ್ಲ ಕೋರ್ಸಲ್ಲೇ ಮಾಡಿದ್ದೀನಿ ನಾನು. ರವಿ ಸರ್ ನನಗೆ 2 ವರ್ಷ ಎಕನಾಮಿಕ್ಸ್ ಓದಿದ್ದೆ, ಅರ್ಥ ಆಗಿರ್ಲಿಲ್ಲ, ಆದ್ರೆ ನಿಮ್ ಕ್ಲಾಸಸ್ ಕೇಳಿದ್ಮೇಲೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ಹ್ಯಾಪಿ ಸರ್. ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕ್ಲಾಸಸ್ ಅರ್ಥ ಆಗ್ತಾ ಇದೆ ಅಂದ್ರೆ ನಾನು ಹೇಳೋದೊಂದೇ, ಬೇರೆ ವಿದ್ಯಾರ್ಥಿಗಳು ಕೂಡ ಸಜೆಸ್ಟ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಕರೆಂಟ್ ಅಫೇರ್ಸ್ಗೆ ಅರೌಂಡ್ 1 ಇಯರ್ ಓದಿದ್ರು ಓಕೆ, ಬಟ್ ಈಗ ಟೈಮ್ ಇಲ್ಲ, 8 ಮಂತ್ಸ್ ಹೇಗೆ ಓದೋದು ಅಂತ ನಾನು ಮೆಂಟರ್ಶಿಪ್ ಅಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಲ್ವಾ, ಡೋಂಟ್ ವರಿ. ಪ್ರಿಯಾಂಕಾ ಮ್ಯಾಮ್, ಹೌ ಟು ಜಾಯಿನ್ KEA ಮೆಂಟರ್ಶಿಪ್, ಇವತ್ತು ಲಾಸ್ಟ್ ಡೇಟು. ದಯವಿಟ್ಟು ಈ ವಿಡಿಯೋ ಇದೆ ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ, ಪ್ರೇಮ್ ಯಾನ IPS ಆಸ್ಪಿರೆಂಟ್ ಅಂತ ಬರುತ್ತೆ, ಇಲ್ಲೇ ತೋರಿಸ್ಬಿಡ್ತೀನಿ, ಇರಿ 1 ನಿಮಿಷ, ಅದನ್ನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅಂಡ್ ಹಾರ್ಡ್ ವರ್ಕ್ ಮಾಡ್ತೀವಿ ಅಂದ್ರೆ ಮಾತ್ರ ಬನ್ನಿ, ಸುಮ್ಮನೆ ದುಡ್ಡು ಕೊಟ್ಟು ಬರಬೇಡಿ. ಅಂಡ್ ನಾನು ಇಟ್ಟಿರೋದೇ ಕಡಿಮೆ ಫೀಸು, ಯೂಶಲಿ ನಾನು ಯಾವ ಮೆಂಟರ್ಶಿಪ್ ಅಷ್ಟು ಕಡಿಮೆ ಇಟ್ಟಿರ್ಲಿಲ್ಲ, ಬಿಕಾಸ್ KEA ನವ್ರು ಆಲ್ರೆಡಿ ನಿಮ್ಗೆ ತುಂಬಾ ಫೀಸ್ ತಗೊಂಡಿದ್ದಾರೆ, ನನಗೆ ಕೊಡೋಕೆ ಸ್ಟೂಡೆಂಟ್ಸ್ ಹತ್ರ ಇರಲ್ಲ ಅನ್ನೋ ಉದ್ದೇಶಕ್ಕೆ. ನೋಡ್ರಿ ಮೆಂಟರ್ಶಿಪ್ ಇಲ್ಲಿದೆ ನೋಡ್ರಿ, ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್, ಪ್ರೇಮ್ ಯಾನ
IPS ಆಸ್ಪಿರೆಂಟ್ ಅಂತ ಬರುತ್ತೆ. ಪ್ರೇಮ್ ಏನಂತ ಸರ್ಚ್ ಮಾಡಿದ್ರು ಸಾಕು, ನಿಮಗೆ ಇದು ಬರುತ್ತೆ IPS ಆಸ್ಪಿರೆಂಟ್ ಅಂತ. ನೋಡಿ ಇಲ್ಲೇ ಇದೆ, 47 ನಿಮಿಷದಿದೆ. ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು 16 hour ಹೇಗೋ ಅರೌಂಡ್ 2K ವ್ಯೂ ಮಾಡಿದ್ದಾರೆ. ನೋಡಿ ಇದು ನೋಡಿ, ಏನೋ ಡೌಟ್ಸ್ ಇಲ್ಲ ಅಲ್ವಾ? ನಾನು ಹೊರಡ್ಬೋದಾ? ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ ಡೋಂಟ್ ವರಿ, ಇವತ್ತು ಕ್ಲಾಸ್ ಇರಲ್ಲ, ಇನ್ನು 10 days ನಿಮಗೆ ಮುಗಿಸ್ಕೊಡ್ತೀನಿ. 28 ಕ್ಲಾಸ್ ಏನಾಗಿದೆಯಲ್ಲ ರಿವಿಷನ್ ಮಾಡಿ. ಟೆಕ್ನಾಲಜಿ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ, ಸ್ವಲ್ಪ ಡೀಪಾಗಿ ಮಾಡಿದ್ದೀನಿ. ಸೊ ದಯವಿಟ್ಟು ಅದನ್ನು ಕೂಡ 2 times ರಿವಿಷನ್ ಮಾಡಿ. ಸರ್ ಹಿಸ್ಟ್ರಿ ಕ್ಲಾಸು ಇದು ಮುಗಿದ ತಕ್ಷಣ ಶುರು ಮಾಡಿಸ್ತೀನಿ. ಇನ್ನೊಂದು 10 days ಸೈನ್ಸು, ಇದಾದ ತಕ್ಷಣ ಹಿಸ್ಟ್ರಿ ಮತ್ತೆ ಮೆಂಟಲ್ ಅಬಿಲಿಟಿ ಶುರು ಮಾಡಿಸ್ತೀನಿ. ಅವೆರಡು ಆದ ತಕ್ಷಣ ಜಿಯೋಗ್ರಫಿ ಮಾಡಿಸ್ತೀನಿ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಪೇಪರ್ 1ಗೆ ಬರೋಣ. ಇನ್ನೊಂದು 4 ತಿಂಗಳಿಗೆ ನಿಮ್ಗೆ ಎಕ್ಸಾಮ್ ಇರುತ್ತೆ PSI. ಓನ್ಲಿ ಫಾರ್ KAS ಸ್ಟ್ರಾಟಜಿ ಇಲ್ಲಿದೆ ನೋಡಿ. ರಿಯಾಜ್ ಸರ್, ಏನು ಡೌಟ್ ಇಲ್ಲ ಅಂದ್ರೆ ನಾನು ನೋಡ್ತೀನಿ. ಸ್ವಲ್ಪ ಕೆಲಸ ಇದೆ ಇವತ್ತು, ದಯವಿಟ್ಟು ಕ್ಲಿಯರಾ? ಲಾಸ್ಟ್ ಇನ್ನು 1 minute ಟೈಮ್ ಕೊಡ್ತೀನಿ. ಅಷ್ಟೊಳಗಡೆ ಯಾರಾದ್ರೂ ಟೈಪ್ ಮಾಡ್ತಾ ಇದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದು, ಬೇಗ ಟೈಪ್ ಮಾಡಿ ನನಗೆ ಕಳಿಸಿ ತಮ್ಮ ಡೌಟ್ ಏನಾದ್ರು ಇದ್ರೆ. ಲಾಸ್ಟ್ 1 minute ಟೈಮ್. ಅಂಡ್ ಮೆಂಟರ್ಶಿಪ್ ಜಾಯ್ನ್ ಆಗಿರ್ತಕ್ಕಂಥವ್ರು ಸ್ವಲ್ಪ ನಮ್ಮ ಟೀಮ್ ಸ್ವಲ್ಪ ಬಿಸಿ ಇದೆ, ಸಂಜೆ ಅಷ್ಟರಲ್ಲಿ ನಿಮ್ಗೆ ಜಾಯ್ನ್ ಮಾಡ್ಕೋತಾರೆ, ಮೆಸೇಜ್ ಮಾಡಿರಿ. ರಿಯಾಜ್ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಸರ್. ಶಿಲ್ಪಾ ವೆಲ್ಕಮ್ ಮ್ಯಾಮ್. ರೇಖಾ ವೆಲ್ಕಮ್. ವಿದ್ಯಾ ಮ್ಯಾಮ್ ವೆಲ್ಕಮ್. ಓಕೆ, ಟೈಮ್ ಅಪ್. ಬಾಯ್, ಸಿ ಯು, ಟೇಕ್ ಕೇರ್. ರವಿ ಸರ್ ಬಾಯ್, ಲವ್ ಯು. ಲವ್ ಯು ಟು ಆಲ್.